ಈಗಾಗಲೇ ಬಿಗ್ ಬಾಸ್ ನಡೀತಾ ಇರುವಂಥ ಟಾಲಿವುಡ್ ಇನ್ಫ್ಯಾಕ್ಟ್ ಜಾಲಿವುಡ್ ಸ್ಟುಡಿಯೋಸ್ ಏನಿದೆ ಅದನ್ನು ಈಗ ಸೀಸ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಗ್ ಬಾಸ್ ಶೋ ನಡೀತಾ ಇರುವಂಥ ಬಾಲಿವುಡ್ ಸ್ಟುಡಿಯೋದಲ್ಲಿ ಸೀಸ್ ಮಾಡಲಾಗಿದೆ. ಬಿಗ್ ಬಾಸ್ ಶೋ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿವರ ಬರ್ತಾ ಇದೆ. ಸಂಪೂರ್ಣವಾಗಿ ಆ ಸ್ಟುಡಿಯೋವನ್ನು ಸೀಸ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೀಗ ಹಾಕಿ ಸೀಸ್ ಮಾಡಿರುವಂಥ ಅಧಿಕಾರಿಗಳು ಈಗ ಸಂಪೂರ್ಣ ಪ್ರದೇಶ ಅಂದರೆ ಆ ಸ್ಟುಡಿಯೋ ಏನಿದೆ ಕಂಟೆಸ್ಟೆಂಟ್ಗಳೇನಿದ್ದಾರೆ ಅದನ್ನು ಸೀಸ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಈ ಒಂದು ಪ್ರದೇಶವನ್ನು ಈಗ ಜಿಲ್ಲಾಡಳಿತ ಅಥವಾ ತಾಲೂಕಾಡಳಿತ ತನ್ನ ವಶಕ್ಕೆ ಪಡೆದುಕೊಳ್ಳುತ್ತಾ ಏನಾಗುತ್ತೆ ನೋಡಬೇಕಾಗುತ್ತೆ. ಅಫ್ಕೋರ್ಸ್ ಈಗ ಸ್ಥಳದಿಂದ ಪ್ರಶಾಂತ್ ಇದ್ದಾರೆ, ಮಾಹಿತಿ ಕೊಡ್ತಾರೆ. ಪ್ರಶಾಂತ್, ಈಗಾಗಲೇ ಸೀಸ್ ಮಾಡಲಾಗಿದೆ. ಅಫ್ಕೋರ್ಸ್ ತಾಲೂಕಾಡಳಿತ ಈಗ ಸಂಪೂರ್ಣ ಪ್ರದೇಶವನ್ನು ವಶಕ್ಕೆ ಪಡೆಯುತ್ತಾ ಹೇಗೆ? ಯಾಕೆಂದರೆ ಈಗ ಕೇವಲ ಬಿಗ್ ಬಾಸ್ ಮನೆ ಮಾತ್ರ ಸೀಸ್ ಮಾಡಲಾಗ್ತಾ ಇದೆಯೋ ಅಥವಾ ಆ ಸ್ಟುಡಿಯೋ ಪ್ರದೇಶ ಅದನ್ನು ಕೂಡ ಸಂಪೂರ್ಣವಾಗಿ ವಶಕ್ಕೆ ಪಡೆದುಕೊಳ್ಳಲಾಗ್ತಾ ಇದೆಯೋ? ಪ್ರಮೋದ್, ಬಿಗ್ ಬಾಸ್ ನ ಶೋ ಏನ್ ನಡೀತಾ ಇದೆ ಆ ಸ್ಟುಡಿಯೋಕ್ಕೆ ಯಾವುದೇ ರೀತಿಯ ಬೀಗ ಮುದ್ರೆ ಹಾಕೋದಿಲ್ಲ, ಸೀಸ್ ಮಾಡೋದಿಲ್ಲ. ಆದ್ರೆ ಅದರ ಒಳಭಾಗದಲ್ಲಿ ಕಂಟೆಸ್ಟೆಂಟ್ ಇದ್ದಾರೆ, ಬೇರೆ ಬೇರೆ ಟೆಕ್ನಿಕಲ್ ಟೀಮ್ ಇದೆ, ಅವರೆಲ್ಲರೂ ಇದ್ದಾರೆ. ಅವರನ್ನ ಹೊರಗೆ ಕಳಿಸಿದ ನಂತರದಲ್ಲಿ ಈಗಾಗಲೇ 3 ಗೇಟ್ಗಳಿಗೂ ಕೂಡ ಸೀಸ್ ಅನ್ನ ಮಾಡಿ ಬೀಗ ಮುದ್ರೆ ಹಾಕಿರುವಂತ ಸೀಲ್ ಮಾಡಿದ್ದಾರೆ. ಇನ್ನೊಂದು ಗೇಟ್ಗೆ ವೇಟ್ ಮಾಡ್ತಾ ಇರುವಂತದ್ದು. ಅವ್ರಿಗಾಗಲೇ 2 ಅವರ್ ಟೈಮ್ ಅನ್ನ ಕೊಟ್ಟಿದ್ರು. ಆದ್ರೆ ಈಗಾಗಲೇ 1 ಅವರ್ ಹಿಂದೆನೆ ಹೋದಂತ ಸಂದರ್ಭದಲ್ಲಿ ಅವ್ರು ಯಾವುದೇ ರೀತಿ ಸ್ಪಂದನೆಯನ್ನ ಮಾಡಿರಲಿಲ್ಲ. ಹೀಗಾಗಿ ಅಲ್ಲ ಗೇಟ್ ಅನ್ನ ಕೊಡದಿ ಒಳಭಾಗದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲನೂ ಕೂಡ ಹೊರಗೆ ಕಳಿಸ್ತಾ ಇದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ವೆಹಿಕಲ್ ಗಳನ್ನು ಕೂಡ ಒಂದು ಏನು ಶೋ ನಡೀತಾ ಇದೆ ಅಲ್ಲಿಗೆ ಕರ್ಸ್ಕೊಂತಾ ಇರೋದು. ಅವರು ಅಲ್ಲಿಂದ ಹೊರವಾಗಿ ಕಳಿಸ್ಬೇಕಂದ್ರೆ ಸುಮಾರು 1-2 ಕಿಲೋಮೀಟರ್ ದೂರ ಆಗುತ್ತೆ. ಹಾಗಾಗಿ ಸಾಕಷ್ಟು ವಾಹನಗಳನ್ನು ಕೂಡ ಒಂದು ಸ್ಟುಡಿಯೋ ಬಳಿ ಕರ್ಸ್ಕೊಂತಾ ಇದ್ದಾರೆ. ಅವರೆಲ್ಲರೂ ಕೂಡ ಹೊರಗೆ ಬಂದ ನಂತರದಲ್ಲಿ ಹೊರ ಕಳಿಸಿದ ನಂತರದಲ್ಲಿ ಈ ಒಂದು ಗೇಟ್ ಏನು ಉಳ್ಕೊಂಡಿದ್ದಾರೆ, ಗೇಟ್ ಉಳಿದಿದೆ, ಆ ಗೇಟ್ಗೂ ಕೂಡ ಸೀಲ್ ಮಾಡ್ತಾರೆ. ಸೀಲ್ ಮಾಡಿದ ನಂತರದಲ್ಲಿ ಎಂಟೈರ್ ಇಲ್ಲಿರುವಂತ ಯಾವುದೇ ರೀತಿ ಚಟುವಟಿಕೆಗಳು ಕೂಡ ನಡೆಯಲ್ಲ. ಹಿಂದಿನಿಂದಲೇ ಕೂಡ ಬಿಗ್ ಬಾಸ್ ರಿಯಾಲಿಟಿ ಶೋನ ಏನು ಅದೊಂದು ರೆಕಾರ್ಡಿಂಗ್ ನಡೆಯುತ್ತೆ ಅದು ಕೂಡ ಸ್ಥಗಿತ ಆಗುತ್ತೆ. ಈ ನಿಟ್ಟಲ್ಲಿ ಕೂಡ ಮಾತುಕತೆ ಮಾಡ್ತಾ ಇರೋದು. ಇನ್ನೇನು ಕೆಲವೇ ನಿಮಿಷದಲ್ಲಿ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಾಗಿರ್ಬೋದು, ಅಲ್ಲಿರುವಂತಹ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಟೀಮ್ ಆಗಿರ್ಬೋದು, ಕ್ಯಾಮ್ರಾ ಪರ್ಸನ್ ಆಗಿರ್ಬೋದು, ಎಲ್ಲರೂ ಕೂಡ ಇನ್ನೇನು ಕೆಲವೇ ನಿಮಿಷದಲ್ಲಿ ಈ ಒಂದು ಜಾಲಿವುಡ್ ಅಡ್ವೆಂಚರ್ಸ್ ಏನಿದೆ ಅದರಿಂದ ಹೊರಭಾಗಕ್ಕೆ ಬರ್ತಾರೆ. ಬಂದಂತ ನಂತರದಲ್ಲಿ ಸಂಪೂರ್ಣವಾಗಿ ಸೀಲ್ ಅನ್ನ ಮಾಡಿ ತಮ್ಮ ಕಂಟ್ರೋಲ್ಗೆ, ಜಿಲ್ಲಾಡಳಿತದ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಕೂಡ ಅಧಿಕಾರಿಗಳು ಮುಂದಾಗಿರುವಂತದ್ದು. ಪ್ರಮೋದ್, ಇದ್ರ ಜೊತೆಗೆ ಪ್ರಶಾಂತ್, ಈಗಾಗಲೇ ಪೊಲೀಸರು ಬರ್ತಾರೆ. ಇದೆಲ್ಲರ ನಡುವೆ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಸಹಜವಾಗಿ. ಯಾಕೆಂದರೆ ಬಿಗ್ ಬಾಸ್ ಶೋ ಏನು ನಡೆಯುತ್ತೆ ಪ್ರತಿ ವರ್ಷ ಈ ಒಂದು ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿಯಂಥ ಈ ಡ್ರಾಮಾಗಳು, ಈ ಕೇಸ್ಗಳು, ಈ ಪ್ರಕರಣಗಳು. ಕಳೆದ ಬಾರಿ ಹುಲಿ ಪ್ರಕರಣ ಬಂದಿತ್ತು. ಅದು ಯಾರೋ ಕಂಟೆಸ್ಟೆಂಟ್ ಹುಲಿ ಉಗ್ರ ಹಾಕ್ಕೊಂಡಿದ್ದ ಅಂತ ದೊಡ್ಡ ಸುದ್ದಿ ಆಗೋಗಿತ್ತು. ಆಗಲೂ ಕೂಡ ಒಂದು ಗಮನ ಸೆಳೆಯುವಂಥ ಒಂದು ಕೆಲಸಗಳಾಗಿದ್ವು. ಈಗ ಈ ಕೇಸ್ ಮೂಲಕ ಅಂಥದ್ದೇನಾದ್ರೂ ಒಂದು ಚಟುವಟಿಕೆ ಕಾಣಿಸ್ತಾ ಇದೆಯಾ? ಈ ಕೇಸ್ ಮೂಲಕ ಮತ್ತೆ ಪ್ರಮೋಷನ್ ಮಾಡುವಂಥದ್ದು ಅಥವಾ ಈ ಕಾಂಟ್ರವರ್ಸಿಗಳ ಮೂಲಕ ಇನ್ನಷ್ಟು ಜನರನ್ನು ಆಕರ್ಷಿಸುವಂಥ ಪ್ಲಾನ್ ಏನಾದರೂ ಈ ಥರ ಕಂಡು ಬರ್ತಾ ಇದೆಯಾ? ಯಾಕೆಂದರೆ ಇಷ್ಟು ದಿನ ಜಿಲ್ಲಾಡಳಿತ ಅಥವಾ ತಾಲೂಕಾಡಳಿತ ಆರಾಮಾಗಿತ್ತು. 40 ಕೋಟಿ ಬಾಕಿ ಇದ್ರೂ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ಹೊದ್ದು ಮಲಗಿದ್ರು. ಈಗ ಯಾವಾಗ ಈ ಶೋ ಶುರುವಾಯಿತೋ ಇದ್ದಕ್ಕಿದ್ದಂಗೆ ಎಲ್ಲರೂ ಕೂಡ ಎದ್ದು ಬಂದಿರೋ. ಇವತ್ತು ಬೇರೆ ವಾಲ್ಮೀಕಿ ಜಯಂತಿ, ರಜಾ ಇದ್ರೂ ಕೂಡ ಪಾಪ ತಹಸೀಲ್ದಾರ್ ಸಾಹೇಬರು ಬಂದು ನೋಟಿಸ್ ಕೊಡ್ತಾರೆ ಅಂದರೆ ಅವ್ರ ಕೆಲಸಕ್ಕೆ ಚಪ್ಪಾಳೆ ಮೇಲೆ ಚಪ್ಪಾಳೆ ಹೊಡಿಬೇಕು. ಹೀಗಾಗಿ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಸ್ವಲ್ಪ ಏನಾದರೂ ಇದರಲ್ಲಿ ಗಿಮಿಕ್ ಇದೆಯಾ? ಪ್ರಮೋದ್, ಕಳೆದ 12 ಸೀಸನ್ ಇಂದ ನಡೀತಾ ಇರುವಂತದ್ದು. ಪ್ರತಿ ವರ್ಷವೂ ಕೂಡ ಒಂದಿಲ್ಲೊಂದು ವಿವಾದಗಳು ಕೂಡ ನಡೀತಾ ಇದೆ. 10 ಸೀಸನ್ ಕೂಡ ಇದೇ ಜಾಲಿವುಡ್ ಅಂದ್ರೆ ಹಿಂದೆ ಫಿಲ್ಮ್ ಸಿಟಿ ಇತ್ತು ಅಲ್ಲಿ ನಡೆದಿತ್ತು. ಆದ್ರೆ 11ನೇ ಆವೃತ್ತಿ ಕುಂಬಳಗೋಡು ಸಮೀಪದಲ್ಲಿ ನಡೆದಿತ್ತು. ಮತ್ತೆ 12ನೇ ಆವೃತ್ತಿ ಕೂಡ ಈಗ ಜಾಲಿವುಡ್ ಈ ಒಂದು ಪ್ರದೇಶ ಏನ್ ಕಾಣಿಸ್ತಿದೆ ಅಲ್ಲಿ ನಡೀತಾ ಇರುವಂತದ್ದು. ಕಳೆದ ವರ್ಷ ಕೂಡ ಕೆಲವೊಂದಿಷ್ಟು ಗಲಾಟೆಗಳು ನಡೆದಿತ್ತು. ಉಗ್ರಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಆಗಿ ಅವ್ರನ್ನ ಅರೆಸ್ಟ್ ಮಾಡುವಂತ ಪ್ರಕ್ರಿಯೆಗಳು ಕೆಲವು ಕೂಡ ನಡೆದಿತ್ತು. ಆದ್ರೆ ಇಲ್ಲಿ ಈಗ ಅಧಿಕಾರಿಗಳು ಹೇಳ್ತಿರುವಂತದ್ದು ಪರಿಸರ ಇಲಾಖೆ ಕೊಟ್ಟಿರುವಂತಹ ನೋಟಿಸ್ ನ ಯಾವುದೇ ರೀತಿ ನಾವು ತಿರಸ್ಕಾರ ಮಾಡೋದಕ್ಕಾಗಲ್ಲ. ಅದಕ್ಕೆ ಪರಿಸರ ಇಲಾಖೆಯವರು ಹಿಂದೆ ಕೂಡ ಮನವಿ ಅಂದ್ರೆ ನೋಟಿಸ್ ಅನ್ನ ಕೊಟ್ಟು ಕಾಲಮಿತಿಯನ್ನ ಕೊಟ್ಟಿದ್ರು. ಆದ್ರೆ ನಿನ್ನೆ ಕೊಟ್ಟಿರುವಂತಹ ನೋಟಿಸ್ಗೆ ಯಾವುದೇ ರೀತಿಯ ಕಾಲಮಿತಿ ಇಲ್ಲ. ಕೆಲವೊಂದಿಷ್ಟು ಬಾರಿ ನೋಟಿಸ್ ಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಇಂತಿಷ್ಟು ಸಮಯ ಕೊಡ್ತಾರೆ, 7 ದಿವಸ, 10 ದಿವಸ, 14 ದಿನ. ಆದ್ರೆ ಈ ಒಂದು ವಿಚಾರದಲ್ಲಿ ನೀವು ಬೀಗ ಮುದ್ರೆ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯ ಟೈಮ್ ಲಿಮಿಟ್ ಅವನ್ನ ಕೊಟ್ಟಿಲ್ಲ. ಹೀಗಾಗಿ ಇವತ್ತು ರಜಾ ಇದ್ರೂ ಕೂಡ ಶೀಘ್ರವೇ ಮತ್ತೆ ಕೋರ್ಟಿಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ಮೇಲೆ ಬೇರೆ ರೀತಿಯ ಕ್ರಮಗಳಾಗ್ತವೆ ಅನ್ನೋ ನಿಟ್ಟಲ್ಲಿ ಇಂದು ರಜಾ ಇದ್ರೂ ಕೂಡ ಜಿಲ್ಲಾಧಿಕಾರಿ ಯಶವಂತ್ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ ಕೂಡಲೇ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಬೀಗ ಮುದ್ರೆ ಹಾಕಬೇಕು ಅಂತ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಬೆಳಗ್ಗೆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಅವರು ತಿರಸ್ಕಾರ ಮಾಡಿದ್ರು. ಸಂಜೆ ತಹಸೀಲ್ದಾರ್ ಅವರೇ ಸ್ವತಃ ಈ ಒಂದು ಸ್ಥಳಕ್ಕೆ ಬಂದು ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಅವರಿಂದ ಸಹಿಯನ್ನ ಮಾಡಿಸ್ಕೊಂಡು ಇವತ್ತು ಬೀಗ ಮುದ್ರೆ ಹಾಕುವಂತಹ ಪ್ರಕ್ರಿಯೆ ಕೂಡ ನಡೆದಿರುವಂತದ್ದು. ಈಗಾಗಲೇ 3 ಗೇಟ್ಗಳಿಗೆ ಕೂಡ ಸೀಲ್ ಮಾಡಿದ್ದಾರೆ. ಇನ್ನೊಂದು ಗೇಟ್ ಮಾತ್ರ ಬಾಕಿ ಉಳಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ ನ ಟೀಮ್ ಏನಿದೆ ಅವರೆಲ್ಲರೂ ಹೊರಗೋದ ನಂತರದಲ್ಲಿ
ಅವ್ರಿಗೆ ಸೀಲ್ ಮಾಡ್ತಾರೆ. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಏನು ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ರೆಕಾರ್ಡಿಂಗ್ ಕೂಡ ಸ್ಟಾಪ್ ಆಗುತ್ತೆ. ಇವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಈಗ ಏನೇ ರೀತಿ ಬೇರೆ ರೀತಿ ಎಲ್ಲಾ ರೀತಿಯ ಸ್ಪರ್ಧೆಗಳನ್ನ ಕರ್ಕೊಂಡೋಗಿ ಅಲ್ಲಿ ಮತ್ತೆ ರೆಕಾರ್ಡಿಂಗ್ ಮಾಡಬೇಕು ಅಂದ್ರೆ ಕೆಲವೊಂದಿಷ್ಟು ಸಮಯ ಬೇಕಾಗುತ್ತೆ. ಅಂದ್ರೆ ಬಿಗ್ ಬಾಸ್ ನ ಒಳಗಿಟ್ಕೊಂಡು ಅವ್ರು ಏನಾದ್ರು ಸ್ವಲ್ಪ ಗೇಮ್ ಗಳನ್ನ ಮಾಡಿ ಅವ್ರು ಬೇರೆ ರೀತಿಯ ಶೋನ ನೋಡೋ ತರ ಮಾಡ್ಕೊಳ್ಳೋಂಥದಕ್ಕಾದ್ರೆ ಅಲ್ಲಿ ಒಳಭಾಗದಲ್ಲಿ ರೆಕಾರ್ಡಿಂಗ್ ನಡೆಸುತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿ ಇವರಿಗೆ ಅವಕಾಶವೇನಿಲ್ಲ. ಸಂಪೂರ್ಣವಾಗಿ ಟೆಕ್ನಿಕಲ್ ಟೀಮ್ ಅನ್ನ ಆಫ್ ಮಾಡ್ತಾರೆ. ಜೊತೆಗೆ ಒಂದು ಶೋನೇ ಅವರು ಆಫ್ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಅವ್ರು ಬೇರೆ ಒಂದು ಸ್ಥಳವನ್ನ ನೋಡ್ಕೊಂಡು ಅಲ್ಲಿಗೆ ಕರ್ಕೊಂಡೋಗಿ ಮತ್ತೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹೀಗಾಗಿ ಇಲ್ಲಿ ಕೆಲವೊಂದಿಷ್ಟು ಈ ರೀತಿ ಅಂದ್ರೆ ಗೊಂದಲಗಳ ಹಿನ್ನೆಲೆಯಲ್ಲಿ ಅವರು ಕೂಡ ವಿಧಿ ಇಲ್ಲದೆ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲವೊಂದಿಷ್ಟು ಸಮಯವನ್ನ ಸ್ಟಾಪ್ ಮಾಡುವಂತ ಪ್ರಕ್ರಿಯೆ ಕೂಡ ಮುಂದಾಗಿರುವಂತದ್ದು. ಪ್ರಶಾಂತ್ ಈಗ ಕಂಟೆಸ್ಟೆಂಟ್ ಗಳೇನಾದ್ರು ಹೊರಗಡೆ ಬರ್ತಾ ಇದಾರೆ, ಆತರ ಸೂಚನೆಗಳೇನಾದ್ರು ಸಿಗ್ತಾ ಇವೆಯಾ? ಬಿಗ್ ಬಾಸ್ ಮನೆಯ ಸಂಬಂಧಪಟ್ಟಂತ ಅಧಿಕಾರಿಗಳಾಗಲಿ ಅಥವಾ ಅಲ್ಲಿರುವ ಮುಖ್ಯಸ್ಥರಾಗಲಿ ಏನಾದ್ರು ಮಾತಾಡ್ತಿದಾರೋ, ಹೊರಗಡೆ ಬರ್ತಾ ಇದಾರೆ, ಅಲ್ಲಿ ಪರಿಸ್ಥಿತಿ ಹೇಗಿದೆ? ಈ ಕಂಟೆಸ್ಟ್ಗಳೇನಾದ್ರು ಶಿಫ್ಟ್ ಆಗ್ತಾ ಇದಾರಾ? ಪ್ರಮೋದ್, ಈಗಾಗಲೇ ಮ್ಯಾನೇಜ್ಮೆಂಟ್ ಜೊತೆ ಬಿಗ್ ಬಾಸ್ ನ ಮ್ಯಾನೇಜ್ಮೆಂಟ್ ಜೊತೆಗೆ ತಾಲೂಕು ಆಡಳಿತ ಮತ್ತೆ ಪೊಲೀಸರು ಮಾತಾಡಕ್ ಮುಂದಾದಂತ ಸಂದರ್ಭದಲ್ಲಿ ಅವ್ರು ಯಾವುದೇ ರೀತಿ ಪ್ರಕ್ರಿಯೆ ಅಂದ್ರೆ ಮಾತುಕತೆಗೆ ಮುಂದಾಗಿಲ್ಲ. ಆ ನಂತರದಲ್ಲಿ ಬೀಗ ಹೊಡೆಯಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರು ಬಂದು ಕೆಲವೊಂದಿಷ್ಟು ಸಮಯಾವಕಾಶವನ್ನು ಕೇಳಿದ್ರು. ಆದ್ರೆ ನಾನು ಇರುವಂತಹ ಸ್ಥಳದಿಂದ ಅಂದ್ರೆ ನೋಡಬಹುದು ಒಳಭಾಗದಲ್ಲಿ ಸುಮಾರು 1 ರಿಂದ 1.5 ಕಿಲೋಮೀಟರ್ ಒಳಭಾಗದಲ್ಲಿ ಈ ಒಂದು ಶೋ ನಡೀತಾ ಇದೆ. ಅಲ್ಲಿಂದ ಎಲ್ಲರನ್ನೂ ಕೂಡ ನಡೆದುಕೊಂಡು ಕರ್ಕೊಂಡ್ಬಂದು ಇಲ್ಲಿ ಹೊರಗೆ ಬಿಡೋದಕ್ಕಾಗಲ್ಲ. ಹಾಗಾಗಿ ಬಿಗ್ ಬಾಸ್ ನ ಕೆಲವೊಂದಿಷ್ಟು ವಾಹನಗಳಿದೆ, ಅವೆಲ್ಲ ವಾಹನಗಳನ್ನು ಕೂಡ ಈಗ ಒಳಭಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಒಳಭಾಗದ ಮೂಲಕ ಕಂಟೆಸ್ಟೆಂಟ್ಸ್ ಏನಿರ್ತಾರೆ ಅವರೆಲ್ಲರೂ ಕೂಡ ಕಾರ್ ಮೂಲಕ ಹೊರ ಕಳಿಸೋದಕ್ಕೂ ಕೂಡ ಜಿಲ್ಲಾಡಳಿತ ಮುಂದಾಗಿದೆ. ಪೊಲೀಸರು ಕೂಡ ಇದನ್ನೇ ತಿಳಿಸ್ತಾ ಇರುವಂತದ್ದು. ಬೇಗ ಈಗಾಗಲೇ ನಿಮ್ಗೆ 7:30ವರೆಗೂ ಕೂಡ ನಾವು ಸಮಯಾವಕಾಶವನ್ನ ಕೊಟ್ಟಿದ್ವಿ. 7:30 ಸಮಯ ಮುಗ್ತಾ ಇದೆ. ಹೀಗಾಗಿ ಎಲ್ಲರೂ ಕೂಡ ಏಕಾಏಕಿ ಈಗ ಖಾಲಿ ಮಾಡಬೇಕು. ಖಾಲಿ ಮಾಡಿ ಇಲ್ಲಿ ಏನೆಲ್ಲ ನಡೀತಾ ಇತ್ತು ಚಟುವಟಿಕೆಗಳು, ರೆಕಾರ್ಡಿಂಗು, ಪ್ರತಿಯೊಂದನ್ನು ಕೂಡ ಸ್ಟಾಪ್ ಮಾಡಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳನ್ನ ಒಳಭಾಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಆ ಒಂದು ವಾಹನಗಳ ಮೂಲಕವೇ ಏನೆಲ್ಲ ಕಂಟೆಸ್ಟೆಂಟ್ಸ್ ಇದ್ದಾರೆ ಅವರೆಲ್ಲರನ್ನು ಕೂಡ ಹೊರಗೆ ಕಳಿಸೋದಕ್ಕೂ ಕೂಡ ತಾಲೂಕು ಆಡಳಿತ ಸೂಚನೆ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಬಿಗ್ ಬಾಸ್ ಟೀಮ್ ಕೂಡ ಅಂದ್ರೆ ಮ್ಯಾನೇಜ್ಮೆಂಟ್ ಕೂಡ ಅದೇ ಕೆಲಸವನ್ನ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಒಂದ್ ಕಡೆ ದೃಶ್ಯದಲ್ಲಿ ನೋಡಬಹುದು, ಬೇರೆ ಬೇರೆ ಭಾಗದಲ್ಲಿಂದಲೂ ಕೂಡ ಬೆಂಗಳೂರು, ಮೈಸೂರು, ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಇಲ್ಲಿ ಈ ಒಂದು ಜಾಲಿವುಡ್ ನೋಡೋದಕ್ಕೆ ಮತ್ತೆ ಪ್ರಮುಖವಾಗಿ ಇಲ್ಲಿ ಬಿಗ್ ಬಾಸ್ ನಡೀತಾ ಇದೆ. ಅದರ ಹೊರಭಾಗದಿಂದ ನೋಡಬಹುದು ಅಂತಾನೂ ಕೂಡ ಸಾಕಷ್ಟು ಪಬ್ಲಿಕ್ ಕೂಡ ಬರ್ತಾರೆ. ಅವರೆಲ್ಲರಿಗೂ ಕೂಡ ಇವತ್ತು ಬಿಗ್ ಶಾಕ್ ಆಗಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರೆಲ್ಲರನ್ನೂ ಕೂಡ ಹೊರಗೆ ಕಳಿಸುವಂತಹ ಪ್ರಕ್ರಿಯೆ ನಡೆಯುತ್ತೆ. ಆ ನಂತರ ಸಂಪೂರ್ಣವಾಗಿ ಈ ಒಂದು ಜಾಲಿವುಡ್ ನ ತಮ್ಮ ಕಂಟ್ರೋಲಿಗೆ ತೆಗೆದುಕೊಂತಾರೆ. 4ನೇ ಗೇಟ್ ಅನ್ನು ಕೂಡ ಸೀಲ್ ಮಾಡಿ ಸಂಪೂರ್ಣವಾಗಿ ಯಾವುದೇ ರೀತಿಯ ಪ್ರಕ್ರಿಯೆಗಳು ನಡೆಯೋದಂತೆ ಜಿಲ್ಲಾಡಳಿತ ನೋಡ್ಕೊಳ್ಳೋದು ಕೂಡ ಮುಂದಾಗಿರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ಪ್ರಶಾಂತ್ ಎಲ್ಲ ಮಾಹಿತಿಗಾಗಿ. ಇದು ಅಲ್ಲಿಂದ ಸ್ಥಳದಿಂದ ಬರ್ತಾ ಇರುವಂತಹ ಮಾಹಿತಿ. ನನ್ನ ಕಡೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಬಹುತೇಕ ಯಾರ್ಯಾರು ಸ್ಪರ್ಧಾಳುಗಳಿದ್ದಾರೆ ಅವರೆಲ್ಲರೂ ಕೂಡ ಬೇರೆಡೆಗೆ ಸ್ಥಳಾಂತರ ಮಾಡುವಂತಹ ಸಾಧ್ಯತೆ ಇದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ತಾಲೂಕು ಆಡಳಿತ ಕೂಡ ಖಡಕ್ ಆದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಡ್ರಾಮಾಗಳ ನಡುವೆ ಕಟ್ಟಕಡೆಗೆ ಕಾಡುವಂಥ ಒಂದು ಪ್ರಶ್ನೆ ಅಂದರೆ ಇದು ಪ್ರಚಾರಕ್ಕೋಸ್ಕರ ಗಿಮಿಕ್ಗೋಸ್ಕರ ಮಾಡ್ತಾ ಇರುವಂಥದ್ದ ಅನ್ನುವಂಥದ್ದು.